ಉಗ್ರರ ಅಂತ್ಯಕ್ರಿಯೆಯಲ್ಲಿ ಅವರು ಪಾಲ್ಗೊಂಡಂಥ ಒಂದು ಕೆಲಸ ಇದೆಯಲ್ಲ, ಆ ಚಿತ್ರ ಅದು ಇಡೀ ಪಾಕಿಸ್ತಾನದ ಷಂಡತನವನ್ನು, ಪಾಕಿಸ್ತಾನದ ಸುಳ್ಳನ್ನು, ಪಾಕಿಸ್ತಾನದ ನಿರ್ಲಜ್ಜತೆಯನ್ನು, ರಕ್ತಪಿಪಾಸುತನವನ್ನು ಅದು ಸೂಚಿಸುತ್ತೆ. ಆ ರಕ್ತಪಿಪಾಸುತನಕ್ಕೆ ನಿಮಗೆ ಯಾವ ರೀತಿಯ ಹೊಡೆತವನ್ನು ಯಾರಿಂದ ಕೊಡಿಸ್ತೇವೆ ಅಂತಂದರೆ, ಸ್ವತಃ ನಮ್ಮ ನಾರಿ ಶಕ್ತಿಗಳು ದುರ್ಗೆಯರಿಂದಲೇ ನಿಮ್ಮ ಸರ್ವನಾಶವನ್ನು ಮಾಡ್ತೇವೆ. ಇಡೀ ಜಗತ್ತೇ ಮೂಗಿನ ಮೇಲೆ ಬೆರಳಿಟ್ಟು ನಿಬ್ಬೆರಗುಗೊಳ್ಳುವಂತೆ ಮತ್ತು ಜಗತ್ತಿನ ವಿಶ್ವದ ನಾಯಕರು ಸಂಪೂರ್ಣವಾಗಿ ಭಲೆ ಭೇಷ್ ಅನ್ನುವಂತೆ ಕಾರ್ಯಾಚರಣೆ ಮಾಡಿದ್ದು ಭಾರತದ ಸೇನೆಯ ಕ್ಷಮತೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ. ಆಪರೇಷನ್ ಸಿಂಧೂರ ಮಧ್ಯರಾತ್ರಿಯ ಕಾರ್ಯಾಚರಣೆ ಇಡೀ ಪ್ರಪಂಚವನ್ನೇ ನಿಬ್ಬೆರಗುಗೊಳಿಸಿದ ಒಂದು ಪ್ರತಿದಾಳಿ. ನಮ್ಮ 26 ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿದ, ಹೊಸಕ್ಕೆ ಹಾಕಿದ ಕ್ರೂರ ರಕ್ತಪಿಪಾಸುಗಳಿಗೆ ಆಶ್ರಯವನ್ನು, ಪ್ರಾಯೋಜಕತ್ವವನ್ನು ಎಲ್ಲವನ್ನೂ ನೀಡಿದ ಪಾಕಿಸ್ತಾನದ ನೆಲೆಗಳ ಮೇಲೆ ಭಾರತ ಕೊನೆಗೂ ಮುಗಿಬಿದ್ದಿತು. ಅಲ್ಲಿಯ ಇಡೀ ಭಯೋತ್ಪಾದಕರ ನೆಲೆಗಳನ್ನು ಒಬ್ಬನೇ ಒಬ್ಬ ಸಿವಿಲಿಯನ್ಸ್ಗೂ ಕೂಡ, ಸಾರ್ವಜನಿಕರಿಗೂ ಕೂಡ ಯಾವುದೇ ರೀತಿಯ ಕ್ಯಾಜುಯಾಲಿಟಿ ಆಗದೇನೆ, ಅನಾಹುತ ಆಗದೇನೆ, ಸಾವು ನೋವು ಸಂಭವಿಸದೇನೆ ಕೇವಲ ಭಾರತಕ್ಕೆ ಒಂದು ರಕ್ತಕ್ರಾಂತಿಯನ್ನು ಮಾಡಲಿಕ್ಕೆ ಹೊಂಚು ಹಾಕಿ ಕೂತಂಥ ಆ ಸಂಚುಕೋರ ಭಯೋತ್ಪಾದಕರ ನೆಲೆಗಳನ್ನು, ಸಂಚುಕೋರರನ್ನು ಸಂಪೂರ್ಣವಾಗಿ ಉಡೀಸು ಮಾಡಿ ಇಡೀ ಜಗತ್ತೇ ಮೂಗಿನ ಮೇಲೆ ಬೆರಳಿಟ್ಟು ನಿಬ್ಬೆರಗುಗೊಳ್ಳುವಂತೆ ಮತ್ತು ಜಗತ್ತಿನ ವಿಶ್ವದ ನಾಯಕರು ಸಂಪೂರ್ಣವಾಗಿ ಭಲೆ ಭೇಷ್ ಅನ್ನುವಂತೆ ಕಾರ್ಯಾಚರಣೆ ಮಾಡಿದ್ದು ಭಾರತದ ಸೇನೆಯ ಕ್ಷಮತೆ, ಚಾಣಾಕ್ಷತೆ ಮತ್ತು ಭಾರತ ಸರ್ಕಾರದ ಒಟ್ಟು ಒಂದು ಚಾಣಾಕ್ಷತೆ, ಅದರ ಕೂಡಿ ಹೊಡೆಯುವ, ಹುಡುಕಿ ಹೊಡೆಯುವ, ನುಗ್ಗಿ ಹೊಡೆಯುವ ಒಂದು ಪ್ರಾಬಲ್ಯವನ್ನು ಜಗತ್ತಿಗೆ ತೋರಿಸಿಕೊಟ್ಟಿದೆ. ಹೊಸ ಭಾರತ, ನ್ಯೂ ಇಂಡಿಯಾ ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ, ಮನಸ್ಸು ಮಾಡಿದರೆ ಮೋದಿಯ ಒಟ್ಟು ಟೀಮು ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸಬಹುದು ಅನ್ನೋದಕ್ಕೆ ಆಪರೇಷನ್ ಸಿಂಧೂರ್ ಒಂದು ಸಣ್ಣ ವಿಸಿಟಿಂಗ್ ಕಾರ್ಡ್, ಒಂದು ಸಣ್ಣ ಝಲಕ್ಕಷ್ಟೇ. ಹಲವು ಮಾಜಿ ಆರ್ಮಿ ಆಫೀಸರ್ಸು ಮತ್ತು ಇತ್ಯಾದಿ ಎಲ್ಲರೂ ಸೇರಿ ಹೇಳಿದ್ದೇನು, ಅಮಿತ್ ಶಾ ವರೆಗೂ, ರಾಜನಾಥ್ ಸಿಂಗ್ ವರೆಗೂ, ಇದು ಕೇವಲ ಟ್ರೇಲರು ಅಲ್ಲ, ಇದೊಂದು ಪೋಸ್ಟರ್, ಇದು ಇನ್ನೂ ಚಿತ್ರ ಬಾಕಿ ಇದೆ ಅನ್ನುವಂಥ ಮಾತನ್ನು ಆಡಿದ್ದಾರೆ. ಅದರ ಜೊತೆಗೆ ಪಾಕಿಸ್ತಾನ ಗಡಿಭಾಗದ ಹಳ್ಳಿಗಳ ಮೇಲೆ ಪ್ರತಿದಾಳಿಯನ್ನು ಮಾಡಿ ಅಮಾಯಕ ಮಕ್ಕಳು, ಮರಿ, ಹೆಂಗಸರು, ಮುದುಕರು ಎಲ್ಲರನ್ನು ಸೇರಿ 25ಕ್ಕೂ ಹೆಚ್ಚು ಜನರನ್ನು ಬಲಿ ತೆಗೆದುಕೊಂಡಿದೆ, 50ಕ್ಕೂ ಹೆಚ್ಚು ಜನರನ್ನು ಗಾಯಗೊಳಿಸಿದೆ. ಇದು ಭಾರತದ ಆತ್ಮವನ್ನೇ ಗಾಯಗೊಳಿಸಿದೆ. ಪಹಲ್ಗಾಮ್ ಒಂದು ಘಟನೆ ಭಾರತದ ಆತ್ಮಕ್ಕೆ ಇರಿದಂಥ ಇರಿತ ಅಂತ ಪ್ರಧಾನಿ ಮೋದಿ ಅವರು ಹೇಳಿದರು. ಅಲ್ಲಿ 26 ಜನರನ್ನು ಧರ್ಮ ಕೇಳಿ ನಮ್ಮ ಮಹಿಳೆಯರ ಸಿಂಧೂರವನ್ನು ಕರಿಮಣಿಗೆ ಕೈ ಹಾಕಿ ಉದ್ದಟತನವನ್ನು, ರಕ್ತಪಿಪಾಸುತನವನ್ನು ಮೆರೆದಂಥವರಿಗೆ ಇವತ್ತು ತಕ್ಕ ಶಾಸ್ತಿ ಮಾಡಲಾಗಿದೆ. ಪ್ರಥಮ ಏಟಿಗೆ ಸೆಂಚುರಿ ಬಾರಿಸಿದಂಥ ಕಥೆ ಭಾರತದ್ದು. ಅಂದರೆ 100ಕ್ಕೂ ಹೆಚ್ಚು ಉಗ್ರರನ್ನು ಮಟಾಶ್ ಮಾಡಲಾಗಿದೆ. ಇವತ್ತು ಪಾಕಿಸ್ತಾನ ಇಡೀ ಪ್ರಪಂಚದ ಎದುರು ಏನು ಹೇಳ್ತಾ ಇತ್ತು, ನಾವು ಉಗ್ರರನ್ನು ಸಾಕ್ತಾ ಇಲ್ಲ, ನಾವು ಉಗ್ರ ಪರವಾಗಿ ಇಲ್ಲ, ಉಗ್ರರ ಅಥವಾ ಭಯೋತ್ಪಾದಕತೆ ನಮ್ಮ ಮೇಲೂ ಪರಿಣಾಮ ಬೀರಿದೆ ಅಂತ ಒಂದು ಕಡೆ ಹೇಳ್ತಾ ಇತ್ತು. ಇನ್ನೊಂದು ಕಡೆ ಕಳೆದ 30 ವರ್ಷಗಳಿಂದಲೂ ಅಮೆರಿಕ, ಇಂಗ್ಲೆಂಡು, ಪಾಶ್ಚಾತ್ಯ ದೇಶಗಳ ಒತ್ತಡಕ್ಕೆ ಸಿಲುಕಿ ನಾವು ಪಾಪದ ಕೆಲಸವನ್ನು ಮಾಡಿದ್ದೇವೆ, ಭಯೋತ್ಪಾದಕರನ್ನು ಸಾಕ್ತಾ ಇದ್ದೇವೆ, ಬಿನ್ ಲಾಡೆನ್ ಅವರ್ ಹೀರೋ.
ಈ ರೀತಿಯ ಎಲ್ಲ ಹೇಳಿಕೆಗಳನ್ನು ಕೊಟ್ಟು ಒಂದು ಕಡೆ ನಾನಿಲ್ಲ, ನಾನಲ್ಲ, ಆದರೆ ನಾನೇ ಸಾಕ್ತಾ ಇದ್ದೇನೆ, ಈ ರೀತಿಯ ವಿಚಿತ್ರವಾದ ಹೇಳಿಕೆಗಳನ್ನು ಕೊಟ್ಟು ಕೊನೆಗೂ ಪಾಕಿಸ್ತಾನ ಪ್ರಪಂಚದ ಎದುರು ಏಕಾಂಗಿಯಾಗಿತ್ತು. ಆದರೆ ಇವತ್ತು ಕೇವಲ 25 ನಿಮಿಷ, ಆದರೆ ದಾಳಿ ನಡೆದದ್ದು 7 ನಿಮಿಷ. 9 ಅಡಗುದಾಣಗಳು, ತರಬೇತಿ ಕೇಂದ್ರಗಳು, 5 ಸ್ಟಾರ್ ಹೋಟೆಲ್ನ ರೀತಿಯಲ್ಲಿ ಕಟ್ಟಿ ಅದರಲ್ಲೇ ಎಲ್ಲ ಮುಖಂಡರುಗಳು ವಾಸಿಸ್ತಾ ಇದ್ದು ಎಲ್ಲ ಐಷಾರಾಮಿ ಜೀವನದಲ್ಲಿದ್ದಂಥ ಈ ಪಾಕಿಸ್ತಾನದ ಭಯೋತ್ಪಾದಕ ನೆಲೆಗಳು, ಭಯೋತ್ಪಾದಕರು ಮತ್ತು ಟ್ರೈನಿಂಗ್ ಕಾರ್ಪ್ಸ್ಗಳು ಇವರೆಲ್ಲರನ್ನ ಸೇರಿ ಮಸೂದ್ ಅಜರ್ ಅವರ 14 ಜನ ಕುಟುಂಬಿಕರನ್ನು ಸೇರಿ ನಮ್ಮ ಸೇನೆ ಹೊಡೆದಿದೆ. ಅಷ್ಟೇ ಅಲ್ಲ, ನಮ್ಮ ಹೆಣ್ಣುಮಕ್ಕಳ ಹಣೆಗೆ ಕೈ ಹಾಕಿದ್ರಲ್ಲ, ನಮ್ಮ ಹೆಣ್ಣುಮಕ್ಕಳ ಕರಿಮಣಿ ಕಿತ್ಕೊಂಡ್ರಲ್ಲ, 26 ಹೆಣ್ಣುಮಕ್ಕಳ ಇಡೀ ಬದುಕಿನ ಅವರ ಒಂದು ವೈಧವ್ಯಕ್ಕೆ ಕಾರಣರಾದ್ರಲ್ಲ, ಅವರ ಜೀವನ ಸಂಗಾತಿಯನ್ನು ಅವರ ಎದುರೇ ಚೆಂಡಾಡಿದ್ರಲ್ಲ ನೀವು. ಆ ರಕ್ತಪಿಪಾಸುತನಕ್ಕೆ ನಿಮಗೆ ಯಾವ ರೀತಿಯ ಹೊಡೆತವನ್ನು ಯಾರಿಂದ ಕೊಡಿಸ್ತೇವೆ ಅಂತಂದರೆ, ಸ್ವತಃ ನಮ್ಮ ನಾರಿ ಶಕ್ತಿಗಳು ದುರ್ಗೆಯರಿಂದಲೇ ನಿಮ್ಮ ಸರ್ವನಾಶವನ್ನು ಮಾಡ್ತೇವೆ ಅಂತ ಹೇಳಿ ಭಾರತ ಯಾವ ಮಟ್ಟದಲ್ಲಿ ತೋರಿಸ್ಕೊಟ್ಟಿದೆ ಅಂದರೆ, ನಿನ್ನೆ ರಾತ್ರಿ ನಡೆದಂಥ ದಾಳಿಯ ನೇತೃತ್ವವನ್ನು ಇಬ್ಬರು ಮಹಾ ಸೇನಾ ನಾಯಕರು, ಅಂದರೆ ಆ ಇಡೀ ಆಪರೇಷನ್ ಸಿಂಧೂರದ ಒಂದು ನಾಯಕತ್ವವನ್ನು ವಹಿಸ್ಕೊಂಡಂಥವ್ರು ಯಾರು ಅಂತಂದರೆ ಇಬ್ಬರು ಮಹಿಳೆಯರು. ಆ ಎಲ್ಲ ವಿವರಗಳನ್ನು ಮುಳ್ಳಿನಿಂದ ಮುಳ್ಳು, ಏಟಿಗೆ ಏಟು, ಆದರೆ ಎಂಥ ಏಟು, ನಮ್ಮ ಹೆಣ್ಣುಮಕ್ಕಳ ಸಿಂಧೂರವನ್ನು ಅಳಿಸಿದವರಿಗೆ ನಮ್ಮ ಹೆಣ್ಣುಮಕ್ಕಳಿಂದಲೇ ನಿಮ್ಮ ಇಡೀ ಒಂದು ಜಿನ್ನತ್ತಿಗೆ ಕಳಿಸುವ ಕೆಲಸವನ್ನು ನಾವು ಮಾಡ್ತೇವೆ ಅಂತಂದು. ಪಾಕಿಸ್ತಾನಕ್ಕೆ ಎಂಥ ಮಾನ ಮರ್ಯಾದೆ ಇಲ್ಲದ ಒಂದು ಷಂಡತನ ಅಂತಂದರೆ, ಈ 100ಕ್ಕೂ ಹೆಚ್ಚು ಭಯೋತ್ಪಾದಕರು ಏನು ಧರಾಶಯರಾಗಿದ್ದಾರೆ, ಧರೆಗುಳಿದ್ದಾರೆ, ಅವರನ್ನು ಟ್ರ್ಯಾಕ್ಟರ್ನಲ್ಲಿ ಕರ್ಕೊಂಡೋದ್ರು. ದೇಶಕ್ಕಾಗಿ, ಜಿನ್ನತ್ತಿಗಾಗಿ, ಧರ್ಮಯುದ್ಧ, ನಾವು ಜಿಹಾದಿಗಾಗಿ ಪ್ರಾಣವನ್ನು ತ್ಯಾಗ ಮಾಡ್ತೇವೆ, ಅಲ್ಲಿ ಮೇಲೆ ಹೋದರೆ ನಮಗೆ ಅತ್ಯಂತ ಸುಖ, ಸಮೃದ್ಧತೆ, ಪುಣ್ಯ, ಏನೇನೋ ಬೊಗಳೆ ಬಿಡ್ತಾ ಇಡೀ ಆಯುಷ್ಯವನ್ನು ಕಳ್ಕೊಳ್ತಾರಲ್ಲ, ಅಂಥವರು ಕೊನೆಗೂ ನಾಯಿ ನರಿಗಳ ಹಾಗೆ ಟ್ಯಾಕ್ಟ್ರಿಗಳಲ್ಲಿ ತುಂಬಿಕೊಂಡು ಅಲ್ಲಿ ಹೋಗಿ ಸಾಮೂಹಿಕ ಒಂದು ಅಂತ್ಯಕ್ರಿಯೆ. ಆ ಭಯೋತ್ಪಾದಕರ ಹೆಣಗಳಿಗೆ ಪಾಕಿಸ್ತಾನದ ಧ್ವಜ ಮುಚ್ಚುವಂಥ ಕರ್ಮ ಅವರ ದೇಶದ್ದು. ಅಷ್ಟೇ ಅಲ್ಲ, ಪಾಕಿಸ್ತಾನದಲ್ಲಿ ಯಾವುದೇ ರೀತಿಯ POKಯಲ್ಲಿ ನಮಗೆ ಯಾವುದೇ ಅಡುಗುದಾಣಗಳಿಲ್ಲ ಅಂತ ಕೊಚ್ಕೊಳ್ತಾ ಇದ್ದಂಥ ದರಿದ್ರ ಸರ್ಕಾರ ಇವತ್ತು ಆರ್ಮಿ ಆಫೀಸರ್ಸ್ಗಳು ಆ ಪಾಕಿಸ್ತಾನದ ಭಯೋತ್ಪಾದಕರ ಶವಕ್ಕೆ ಹೆಗಲು ಕೊಡುವಂಥ ಒಂದು ಸ್ಥಿತಿ ಇವತ್ತು ಪ್ರಪಂಚದ ಎದುರು ಬೆತ್ತಲುಗೊಂಡಿದೆ. ಪಾಕಿಸ್ತಾನ ಅಂದರೆ ಏನು, ಪಾಕಿಸ್ತಾನ ಏನು ಮಾಡ್ತಾ ಇದೆ, ಏನು ಮಾಡ್ತಾ ಇತ್ತು, ಭಯೋತ್ಪಾದಕತೆಯನ್ನು ಸಲಹುವ, ಪೋಷಿಸುವ, ಪ್ರಾಯೋಜಿಸುವ ನೆಲೆಯಲ್ಲಿ ಅವರದ್ದು ಎಂಥ ಪಾತ್ರವಿದೆ ಅನ್ನೋದನ್ನು ಇವತ್ತು ಸ್ವತಃ ಭಯೋತ್ಪಾದಕರ ಹೆಣಗಳಿಗೆ ಹೆಗಲು ಕೊಡುವ ಮೂಲಕ ನಿರ್ಲಜ್ಜವಾಗಿ ಇಡೀ ಪ್ರಪಂಚದ ಎದುರು ಅವರು ಬೆತ್ತಲುಗೊಂಡಿದ್ದಾರೆ. ಈ ಆಪರೇಷನ್ ಸಿಂಧೂರದ ಒಳ ಹೊರಗಿನ ಅವರ ಪ್ರಪೋಗಾಂಡ, ಸುಳ್ಳು ಮತ್ತು ಇಡೀ ಪ್ರಪಂಚದ ಎದುರು ಒಂದು ನಾವು ರಫೇಲ್ಗಳನ್ನೇ ಹೊಡೆದು ಉಳಿಸಿದ್ದೇವೆ, ಮಿಗ್ಗಳನ್ನೇ ಹೊಡೆದು ಉಳಿಸಿದ್ದೇವೆ, ಈ ಥರದ ಎಲ್ಲ ಸುಳ್ಳುಗಳನ್ನು ಪ್ರಪಂಚದ ಎದುರು ಅವರು ಹೇಗೆ ಇವತ್ತು ತೆರೆದಿಟ್ಟರು ಮತ್ತು ಹೇಗೆ ಬೆತ್ತಲುಗೊಂಡರು. ಅದರಲ್ಲಿ BBC-ಯಿಂದ ಹಿಡಿದು ಚೈನಾದಿಂದ ಹಿಡಿದು ಭಾರತವನ್ನು ಎಲ್ಲಿ ಸಿಕ್ಕಿದ್ರೂ ಅಲ್ಲಿಗೆ ಹಣಿಬೇಕು ಅನ್ನುವಂಥ ಈ ಪಟಿಂಗರೆಲ್ಲ ಹೇಗೆ ಸೇರಿಕೊಂಡು ಒಂದು ಮಜಾ ತೆಗೆದುಕೊಂಡ್ರು, ಅದಕ್ಕೆ ಭಾರತ ಯಾವ ರೀತಿ ಉತ್ತರ ಕೊಟ್ಟಿತು ಅನ್ನೋದನ್ನು ನಿಮ್ಮೆದುರು ವಿವರವಾಗಿ ಇಡಲಿಕ್ಕಿದ್ದೇನೆ. ವಿಡಿಯೋ ಸ್ವಲ್ಪ ದೀರ್ಘವಾಗಬಹುದು, ಆದರೆ ಸಮಗ್ರವಾಗಿ ನಿಮ್ಮೆದುರು ಒಂದು ಬೆಳ್ಳಂಬೆಳಗ್ಗೆ ನಿಮಗೆ ಕೊಡಬೇಕು ಅನ್ನುವ ಉದ್ದೇಶದಿಂದ ನಾನು ಕೂತಿದ್ದೇನೆ. ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಭಾರತವನ್ನು ಕೆಣಕಿ ಸಿಂಧೂರ, ಆಪರೇಷನ್ ಸಿಂಧೂರಕ್ಕೆ ನಿಮಗೆ ತಾಕತ್ತಿದ್ದರೆ, ನಿಮಗೆ ಧೈರ್ಯ ಇದ್ದರೆ, ನಿಮಗೆ ಎದೆಗಾರಿಕೆ ಇದ್ದರೆ, ನಿಮಗೆ ಒಂದು ಪುರುಷತ್ವ ಇದ್ದರೆ ನೀವು ನಮ್ಮ ಆರ್ಮಿಯನ್ನು ಎದುರು ಸೆಣಸಲಿಕ್ಕೆ ಬರ್ತಿದ್ರಿ. ಆದರೆ ಹೇಡಿಗಳು, ಬಂಡರು, ಷಂಡರು, ಮಾನ ಮರ್ಯಾದೆಯ
ಒಂದು ಕವಡೆ ಕಾಸಿನ ಕಿಮ್ಮತ್ತಿಲ್ಲದೆ ಇದ್ದಂಥವರು ನೀವೇನು ಮಾಡಿದ್ರಿ? ಆ ಗಡಿ ಪ್ರದೇಶದ ಹಳ್ಳಿಗಳ ಮೇಲೆ ಇವತ್ತು ಬಾಂಬ್ ಹಾಕಿದಿರಿ. ಅಮಾಯಕರ ಮಕ್ಕಳು ಮರಿಗಳ ಮಾರಣ ಹೋಮಕ್ಕೆ ಕಾರಣರಾದ್ರಿ. ಇಂಥ ಹೇಯ ಬೀಭತ್ಸ ಕೆಲಸವನ್ನು ನೀವು ಪೆಹಲ್ಗಾಮಲ್ಲಿ ಹೇಗೆ ಮಾಡಿದ್ರೋ ಅದೇ ರೀತಿಯಲ್ಲಿ ಇವತ್ತು ಮತ್ತೆ ಮಾಡಿದ್ದೀರಿ. ಇದಕ್ಕೆ ಭಾರತ ತಕ್ಕ ಉತ್ತರವನ್ನು ಇನ್ನೂ ಕೊಡಲಿಕ್ಕೆ ಸಿದ್ಧ. ಯಾಕೆಂತಂದರೆ ಭಾರತ ಕಾಲ್ಕೆರೆದು ಜಗಳ ಮಾಡಲಿಕ್ಕೆ ಹೋಗೋದಿಲ್ಲ. ಯಾವುದೇ ಪಾಕಿಸ್ತಾನದ ಸಿವಿಲಿಯನ್ಸ್ ಮೇಲೆ ವಾರನ್ನು ಮಾಡಿಲ್ಲ, ಯಾರ ಸಾವಿಗೂ ಕಾರಣರಾಗಿಲ್ಲ. ಸಾಕ್ಷ್ಯಗಳನ್ನು ನಮ್ಮ ದೇಶದ ಒಳಗಿನ ಪ್ರತಿಪಕ್ಷಗಳು ಅನ್ನುವಂಥ ದೇಶದ್ರೋಹಿಗಳು ಕೇಳ್ತಾ ಇದ್ರು, ಪಾಕ್ ಪ್ರಿಯರು ಕೇಳ್ತಾ ಇದ್ರು. ಇನ್ನು ವಿಶ್ವದ ಎಲ್ಲ ನಾಯಕರಿಗಳು ಮಧ್ಯರಾತ್ರಿಯೇ ಎಲ್ಲ ಎವಿಡೆನ್ಸನ್ನು ಕಳಿಸ್ಕೊಡ್ಲಾಗಿದೆ. ಹಾಗಾಗಿ ಸಾಕ್ಷ್ಯವನ್ನು ಇಟ್ಟು ಸಾಕ್ಷ್ಯಾಧಾರಿತವಾಗಿ ಈ ಸರಿ ಆಪರೇಷನ್ ಸಿಂಧೂರ ನಡೆದಿದೆ. ಯಾರು ಕಮಕ್ಕೆಂಗ ಗಿಮಕ್ಕಂತ ಮಾತಾಡುವಂಗೆ ಇಲ್ಲ. ಆದ್ದರಿಂದ ದೇಶ ಇವತ್ತು ಒಂದಾಗಿದೆ. ದೇಶ ಎಷ್ಟರ ಮಟ್ಟಿಗೆ ಇವತ್ತು ಆಪರೇಷನ್ ಸಿಂಧೂರಕ್ಕೆ ಒಂದಾಗಿದೆ, ಒಗ್ಗಟ್ಟಾಗಿದೆ ಅಂತಂದರೆ ಸಿದ್ದರಾಮಯ್ಯನವರು ಕೇಸರಿ ಶಾಲನ್ನು ಹಣೆಗೆ ಯಾರಾದರೂ ಕುಂಕುಮ ಇಡಲಿಕ್ಕೆ ಬಂದರೆ ಒರಸೆ ಹಾಕುವಂಥವರು ಇವತ್ತು ಯಾವುದೋ ದೇವಸ್ಥಾನಕ್ಕೆ ಹೋಗಿ ಬಂದೆ, ದೇವರ ದರ್ಶನ ಮಾಡ್ಕೊಬಂದೆ ಅಂತ ಹೇಳಿದರು. ಅದು ಎಷ್ಟರ ಮಟ್ಟಿಗೆ ಸತ್ಯ ಹೋಗಿತ್ತು ನಮಗೆ ಗೊತ್ತಿಲ್ಲ. ಆದರೆ ಈ ಆಪರೇಷನ್ ಸಿಂಧೂರವನ್ನು ಅಭಿನಂದಿಸುವ ಹೊತ್ತಿನಲ್ಲಿ ಅವರ ಹಣೆಯಲ್ಲಿ ಅತ್ಯಂತ ಅದ್ಭುತವಾಗಿ, ಅದು ಬಹುಶಃ ಇನ್ನು ಮುಂದೆ ಇರಲಾರದು, ಹಿಂದೆ ಇರಲಿಕ್ಕಿಲ್ಲ ಅಂಥ ಒಂದು ಕೆಂಪದಾದ ಬೊಟ್ಟಿತ್ತು. ಆದ್ದರಿಂದ ಆಪರೇಷನ್ ಸಿಂಧೂರಕ್ಕೆ ಅಭಿನಂದಿಸಲಿಕ್ಕೆ ಮುಖ್ಯಮಂತ್ರಿಯವರು ಸಿಂಧೂರವನ್ನು ಹಾಕ್ಕೊಬಂದಿದ್ದಾರೆ ಅನ್ನುವಂಥದ್ದು ನಿನ್ನೆಯ ಭಾಳ ವೈರಲ್ ಆದಂಥ ಸುದ್ದಿ. ಇವೆಲ್ಲವನ್ನು ನಿಮ್ಮೆದುರು ಈಗ ಹಂಚಿಕೊಳ್ತೇನೆ. ಭಾರತವನ್ನು ಭಾವನಾತ್ಮಕವಾಗಿ ಒಗ್ಗೂಡಿಸಿದಂಥ ಈ ಒಂದು ಕಾಠಿಣ್ಯ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಭಾರತ್ ಮಾತಾ ಕಿ ಜೈ, ಜೈ ಹಿಂದ್ ಅಂತ ಹೇಳಿ, ಯಾಕೆಂದರೆ ಪಾಕಿಸ್ತಾನದಲ್ಲಿ ಖೈಬರ್ ಪ್ರದೇಶದಲ್ಲಿ ಪಸ್ತೂನಿಗಳು ಮತ್ತು ಬಲೂಚಿಗಳು, ಅಫ್ಘಾನಿಸ್ತಾನದ ಅಲ್ಲಿಯ ಇಡೀಯದಂಥ ಹೋರಾಟಗಾರರು, ತಾಲಿಬಾನ್ಗಳು ಪ್ರಥಮ ಬಾರಿಗೆ ಚಾರಿತ್ರಿಕ ಅನ್ನುವ ರೀತಿಯಲ್ಲಿ ಜೈ ಹಿಂದ್ ಅಂತ ಇವತ್ತು ಮೊಳಗಿಸಿದ್ದಾರೆ. ಆಪರೇಷನ್ ಸಿಂಧೂರಕ್ಕೆ ಬೆಂಬಲವನ್ನು ಸೂಚಿಸಿ ಅವರು ಜೈ ಹಿಂದ್ ಅಂತ ಮೊಳಗಿಸಿದ್ದಾರೆ. ಕಾಶ್ಮೀರದಲ್ಲಿರುವ ಮುಸ್ಲಿಮರು, ನಮ್ಮ ದೇಶದಲ್ಲಿರುವ ಮುಸ್ಲಿಮರು ಅವರೆಲ್ಲರಿಗೂ ಜೈ ಹಿಂದ್ ವರ್ಜ್ಯ, ಭಾರತ್ ಮಾತಾ ಕಿ ವರ್ಜ್ಯ, ನಮ್ಮ ರಾಷ್ಟ್ರಗೀತೆ ವರ್ಜ್ಯ. ಆದರೆ ಪಾಕಿಸ್ತಾನದಲ್ಲಿಯೇ ಬದುಕಿದಂಥ ಮುಸ್ಲಿಂ ಬಾಂಧವರಿಗೆ ಇವತ್ತಿನ ನಮ್ಮ ಪ್ರತೀಕಾರದ ಹೊಡೆತ ಅವರಿಗೆ ಯಾವ ರೀತಿ ಖುಷಿ ಕೊಟ್ಟಿದೆ ಅಂದರೆ ಅವರು ಸ್ವಯಂ ಪ್ರೇರಿತರಾಗಿ ಜೈ ಹಿಂದ್ ಮೊಳಗಿಸಿದ್ದಾರೆ. ನೋಡಿ, ಭಾರತದ ರಫೇಲನ್ನು ಹೊಡೆದುಳಿಸಿದ್ದೇವೆ ಅಂತ ನ್ಯೂ ಪಾಕಿಸ್ತಾನ್ ಅನ್ನುವಂಥ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಟ್ವೀಟನ್ನು ಏನು ಮಾಡಿದ್ದಾರೆ, ಅದಕ್ಕೆ ಅವರು ಬಳಸಿದಂಥ ಒಂದು ರಫೇಲಿನ ಚಿತ್ರ ಅದು ಭಾರತದ ರಫೇಲ್ ಅಲ್ಲ. ಅದು 2024 ಸೆಪ್ಟೆಂಬರ್ನಲ್ಲಿ ರಾಜಸ್ಥಾನದಲ್ಲಿ ಕ್ರ್ಯಾಶ್ ಆದಂಥ MiG-29 ಇದರನ್ನು ಬಳಸಿ ನಾವೇನೋ ಮಹಾಪುರುಷಾರ್ಥವನ್ನು ಮಾಡಿದ್ದೇವೆ ಅಂತ ಅವರು ಹಾಕಿದ್ದಾರೆ. ಅದನ್ನೇ BBC ಅಂತ ಒಂದು ರಾಷ್ಟ್ರ ಮಟ್ಟದಲ್ಲಿ ಅಲ್ಲ, ಇಡೀ ಗ್ಲೋಬಲಲ್ಲಿ ವಿಶ್ವದಲ್ಲೇ ತನ್ನ ಒಂದು ಚರಿಷ್ಮವನ್ನು ಬೆಳೆಸ್ಕೊಂಡಂಥ BBC ಕೂಡ ಇಂಥ ಫ್ಯಾಕ್ಟ್ ಚೆಕ್ ಮಾಡದೇ ಫೇಕ್ ನ್ಯೂಸನ್ನು ಇವತ್ತು ಹಾಕಿದೆ. ಚೈನಾದ ಗ್ಲೋಬಲ್ ಟೈಮ್, ಅದು ಚೈನಾ ಸರ್ಕಾರದ ತುತ್ತೂರಿ, ಅದು ಸರ್ಕಾರ ಏನು ಹೇಳುತ್ತೋ ಅದನ್ನು ಹಾಕ್ತದೆ. ಅದು ಅಲ್ಲಿಯೂ ಕೂಡ ಇದೇ ಫೇಕ್ ಮ್ಯಾಟ್ರನ್ನು ಪಬ್ಲಿಷ್ ಮಾಡಿತ್ತು. ಭಾರತ ಅದಕ್ಕೆ ಉಗ್ರವಾಗಿ ಛೀಮಾರಿ ಹಾಕಿದೆ. ಇದು ಒಂದು ಪತ್ರಿಕೋದ್ಯಮಕ್ಕೆ ನೀವು ಮಾಡಿದಂಥ ಅವಮಾನ ಅನ್ನುವಂಥ ರೀತಿಯಲ್ಲಿ ಛೀಮಾರಿ ಹಾಕಿದೆ. ಇನ್ನೊಂದು 2 ಚಿತ್ರವನ್ನು ನಾವು ನಿಮಗೆ ತೋರಿಸ್ತೇವೆ. 2 ಚಿತ್ರವನ್ನು ನಾವು ರಫೇಲನ್ನು ಹೊಡೆದಿದ್ದೇವೆ ಅಂತ ಏನು ಬಹಳ ತಮ್ಮ ಬೆನ್ನನ್ನು ತಾವೇ ತಟ್ಕೊಂಡು ಪಾಕಿಸ್ತಾನ ಚಿತ್ರವನ್ನು ಹಾಕಿತ್ತಲ್ಲ, ಅದರಲ್ಲಿ ಒಂದು ಹಾಗಿದ್ದರೆ ಇನ್ನೊಂದು ಬಹಲ್ಪುರದ ಹತ್ತಿರ ಪಾಕ್ ರಫೇಲನ್ನು ಹೊಡೆದುಳಿಸಿದ್ದೇವೆ ಅಂತ ಅವ್ರೇನು ಚಿತ್ರ ಹಾಕಿದ್ರು ಅದು ಕೂಡ ಸುಳ್ಳು. 16 ಏಪ್ರಿಲ್ 2025 ಪಾಕಿಸ್ತಾನದ ಏರ್ಪೋರ್ಟು ಪಂಜಾಬ್ ಪ್ರಿವೆನ್ಸಿಯಲ್ಲಿ ಅವರದ್ದೇ ಮಿರಾಜ್ 5 ಕ್ರ್ಯಾಶ್ ಆದಂಥ ಚಿತ್ರ. ಇದಕ್ಕಿಂತ ಒಂದು ದಾಷ್ಟ್ಯ, ಇದಕ್ಕಿಂತ ಒಂದು ಹಸಿ ಸುಳ್ಳು ಮತ್ತು ಇದಕ್ಕಿಂತ ಒಂದು ಮಾನಗೇಡಿತನ ಇನ್ನೊಂದು ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ತಮ್ಮ ಏರ್ಪೋರ್ಟಿನಲ್ಲೇ MiG-5 ಕ್ರ್ಯಾಶ್ ಆದದ್ದ ಚಿತ್ರವನ್ನು ಬಳಸಿ ನಾವು ಭಾರತದ ರಫೇಲನ್ನು ಹೊಡೆದಿದ್ದೇವೆ ಅನ್ನುವಂಥ ಉದ್ದಟತನ ಇದೆಯಲ್ಲ, ಅದು ಬಹಳ ಬಹಳ ನೀಚತನದ್ದು. ಭಾರತ ಈ ಬಾರಿ ಯಾವುದನ್ನೂ ಮುಚ್ಚಿಟ್ಟಿಲ್ಲ.
ಈಗ ನಮ್ಮ ಹಳ್ಳಿಗಳ ಮೇಲೆ ಅವರು ದಾಳಿ ಮಾಡಿದ್ದಾರೆ, ಇಷ್ಟು ಜನ ಕ್ಯಾಜುಯಾಲಿಟಿ ಆಗಿದೆ, ಇಷ್ಟು ಜನ ಸತ್ತಿದ್ದಾರೆ, ಅಮಾಯಕರು. ನಾಗರಿಕರ ಮೇಲೆ ಒಂದು ಹೇಯವಾದಂಥ ಸೇಡನ್ನು ತೀರಿಸ್ಕೊಂಡಿದೆ ಪಾಕಿಸ್ತಾನ. ತನ್ನ ಸಾವಿನ ಹೊಂಡವನ್ನು ತಾನೇ ತೆರೆದುಕೊಂಡಿದೆ. ಇನ್ನು ಪಾಕಿಸ್ತಾನದ ಮೇಲೆ ದಾಳಿ ಮಾಡಲಿಕ್ಕೆ ನಮಗೆ ಯಾವುದೇ ನಿಯಮ ಇಲ್ಲ, ಯಾವುದೇ ಶಿಸ್ತಿಲ್ಲ, ಯಾವುದೇ ಬೌಂಡ್ರೀಸ್ ಇಲ್ಲ. ಯಾಕೆಂತಂದರೆ ಇಡೀ ವಿಶ್ವದ ಎದುರು ನಮ್ಮ ಸಾರ್ವಜನಿಕರ ಮೇಲೆ ಬಾಂಬ್ ಹಾಕಿದ್ರು ಅಂತೇಳಿ ನಿನ್ನೆ ಏನು ಸುಳ್ಳು ಹೇಳಿದ್ರಲ್ಲ, ಆ ಸುಳ್ಳಿಗೆ ಸಾಕ್ಷ್ಯವನ್ನು ನಾವು ಈಗಾಗಲೇ ಕೊಟ್ಟಿದ್ದೇವೆ. ಯಾರನ್ನೂ ನಾವು ಮುಟ್ಟಲಿಲ್ಲ ಸಾರ್ವಜನಿಕರನ್ನು. ಕೇವಲ ಭಯೋತ್ಪಾದಕರು, ಕೇವಲ ಭಯೋತ್ಪಾದಕರ ಅಡಗುದಾಣ, ಕೇವಲ ಭಯೋತ್ಪಾದಕರಲ್ಲಿರುವಂಥ ಎಲ್ಲ ವ್ಯವಸ್ಥೆಗಳನ್ನು ನಾವು ಟಾರ್ಗೆಟ್ ಮಾಡಿದ್ದೇವೆ. 1 ಇಂಚು ಆಚೆ ಈಚೆ ನಾವು ಬಾಂಬ್ ಹಾಕಿಲ್ಲ. ಆದರೆ ಇವರು ಸಾರ್ವಜನಿಕ ಜೀವನದ ಮೇಲೆ ಮೊನ್ನೆ ಬಂದು ಪಹಲ್ಗಾಮ್ನಲ್ಲಿ ನಮ್ಮ ಅಮಾಯಕ ಪ್ರವಾಸಿಗರನ್ನು ಕೊಂದರು. ಈಗ ನಮ್ಮ ಹಳ್ಳಿಗಳ ಅಮಾಯಕರ ಮೇಲೆ ಬಾಂಬ್ ದಾಳಿ ಮಾಡಿದ್ದಾರೆ. ಹಾಗಾಗಿ ವಿಶ್ವದ ಎದುರು ಇವತ್ತು ಅವರು ಮಾಡುವಂಥ ಹೇಯ ಕೆಲಸವನ್ನು ಮುಂದಿಟ್ಟು ಯುದ್ಧ ಸಾರೋದಕ್ಕೆ ಭಾರತಕ್ಕೆ ಇನ್ಯಾವ ಪುರಾವೆಗಳು ಬೇಕಾಗಿಲ್ಲ. ಮಸೂದ್ ಅಜರ್ ಅವರ 14 ಜನರ ಕುಟುಂಬಿಕರು, ನಂಬರ್ 1 ಟ್ರೈನರ್ಗಳು ಇವರೆಲ್ಲರೂ ಸತ್ತಿದ್ದಾರೆ. ಅಲ್ಲಿ ಒಂದು ಸಂಶಯ ಹುಟ್ಟುಕೊಂಡಿದೆ, ಮಸೂದ್ ಅಜರ್ ಕೂಡ ಸತ್ತಿದ್ದಾನೆ. ಯಾಕೆಂತಂದರೆ ನಾನೂ ಸಾಯಬೇಕಿತ್ತು, ನಾನು ಬದುಕಿ ಇನ್ನೇನು ಮಾಡಬಹುದು, ನನ್ನ ಇಡೀ ಕುಟುಂಬಿಕರನ್ನು ನಾನು ಕಳ್ಕೊಂಡಿದ್ದೆ ಅಂತ ಮಸೂದ್ ಅಜರ್ ಅವರು ಉರ್ದುನಲ್ಲಿ ಬರೆದಂಥ ಒಂದು ಟಿಪ್ಪಣಿ ಪ್ರಕಟ ಆಗಿದೆ ಎಲ್ಲ ಕಡೆ. ಆದರೆ ಸಾವು ಸಂಭವಿಸಿದ ಕುಟುಂಬಿಕರು, ಟ್ರೈನರ್ಸ್ಗಳು, ಅವನ ಸಹವಾಸಿಗಳು, ಅವನ ಇಡೀ ಸಹವರ್ತಿಗಳು ಎಂಬ ಸಾಮೂಹಿಕವಾಗಿ ಇಂಥ ಒಂದು ಬೀಭತ್ಸವಾಗಿ ಸತ್ತಂಥ ಸಂದರ್ಭದಲ್ಲಿ ಮಸೂದ್ ಅಥವಾ ಮಸೂದ್ ಅಜರ್ ಒಂದು ಟಿಪ್ಪಣಿ ಬರೆಯುವಂಥ ಕೆಲಸಕ್ಕೆ ಅವನಿಗಿರುವ ವ್ಯವಧಾನ ಇರಬಹುದೇ? ಇದು ಕೂಡ ಒಂದು ಪಾಕಿಸ್ತಾನದ ಒಂದು ನೌಟಂಕಿ ಇರಬಹುದು ಅನ್ನುವಂಥದ್ದು ತುಂಬ ಮಾಧ್ಯಮಗಳು ತರ್ಕಿಸ್ತಾ ಇದೆ. ಲಷ್ಕರ್ ಮತ್ತು ಜೈಷೆ ಮೊಹಮ್ಮದ್, ಹಿಜ್ಬುಲ್ ಎಲ್ಲ ಈ ಏನು ಸಾಂದ್ರೀಕೃತಗೊಂಡಂಥ ಭಯೋತ್ಪಾದಕ ಸಂಘಟನೆಗಳು ಏನು POKಯಲ್ಲಿ ತಮ್ಮ ಶಿಬಿರಗಳನ್ನು ಮಾಡಿಕೊಂಡಿದ್ದವು, ಆದರೆ ಎಲ್ಲವನ್ನು ಉಡಿಸ್ ಮಾಡಿದ್ದಾವೆ. ಅದರ ಕೆಲವು ಸಾಕ್ಷ್ಯಚಿತ್ರಗಳ ರೂಪದಲ್ಲಿ ನಿಮಗೆ ಕೆಲವನ್ನು ನಮ್ಮ ಚಾನಲನ್ನು ಕೂಡ ನಾವು ತೋರಿಸಬಲ್ಲೆವು. ಅಲ್ಲಿಯ ಪರಿಸ್ಥಿತಿ ಹೇಗಿತ್ತು ಅಂತಂದರೆ, ಈ ಮುರ್ಕಿದ್ ಅನ್ನುವ ಕೋಟ್ಲಾ ಪ್ರದೇಶದಲ್ಲಿ ಸ್ವತಃ ಏನು ಮಸೂದ್ ಅಜರ್ ಕೂಡ ಅಲ್ಲೇ ತಂಗ್ತಾ ಇದ್ದ, ಅವನ ಸಹವರ್ತಿಗಳು ತಂಗ್ತಾ ಇದ್ದರು. ಅದು ಜಸ್ಟ್ ಲೈಕ್ ಎ 5 ಸ್ಟಾರ್ ಹೋಟೆಲ್. ಅಂಥ ಹೋಟೆಲಿನ ಸ್ಥಿತಿಯಲ್ಲಿದ್ದಂಥ ಅದೇ ಬಿಲ್ಡಿಂಗಿನ ಮೇಲೆ ನಮ್ಮ ವೀರ ಸೈನಿಕರು ಅಲ್ಲಿ ಬಾಂಬನ್ನು ಮಾಡಿದ್ದಾರೆ. ಆ ಬಾಂಬಿಂಗಲ್ಲಿ ಅದು ಸಂಪೂರ್ಣವಾಗಿ ಧ್ವಂಸ ಆಗಿದೆ. ಅದು ಹೇಗಿತ್ತು, ಹೇಗೆ ಆಗಿದೆ ಅನ್ನೋದರ ಚಿತ್ರವನ್ನು ಕೂಡ ನಿಮಗೆ ನಾವು ತೋರಿಸ್ತೇವೆ. ಆಪರೇಷನ್ ಸಿಂಧೂರ, ಕೇವಲ ಸಿಂಧೂರ ಅನ್ನೋದು ನಮ್ಮ ಭಾರತದ ಭೂಪಟದಲ್ಲಿ ಕಾಶ್ಮೀರವನ್ನು ನಾವು ಭಾರತದ ಭೂಶಿರ ಅಂತೇವೆ, ಸಿಂಧೂರ ಅಂತ ಕರಿತೇವೆ. ಭಾರತ ಸಂಸ್ಕೃತಿಯಲ್ಲಿ ನಮ್ಮ ಹೆಣ್ಮಕ್ಕಳು ಹಣೆಗೆ ಇಟ್ಟುಕೊಳ್ಳುವಂಥ ಸಿಂಧೂರ ಆಗ್ಬೋದು, ನಾವು ದೇವತೆಗಳ ಪೂಜೆ ಪುನಸ್ಕಾರದಲ್ಲಿ ಬಳಸುವ ಸಿಂಧೂರ ಆಗಬಹುದು. ನಮಗೆ ಸಿಂಧೂರಕ್ಕೆ ನಮ್ಮದೇ ಆದಂಥ ಒಂದು ಸಾಂಸ್ಕೃತಿಕವಾದಂಥ ಭಯ, ಭಕ್ತಿ, ಗೌರವ, ಆಚರಣೆಯಲ್ಲಿ ಒಂದು ಪಾವಿತ್ರತೆ ಇದೆ. ಅದರ ಜೊತೆಗೆ ಮೊನ್ನೆ ಪಹಲ್ಗಾಮ್ನಲ್ಲಿ 26 ಮಹಿಳೆಯರ ಸಿಂಧೂರವನ್ನು ಒರೆಸಿ ಹಾಕದಂಥ ಈ ರಕ್ತ ಬೀಜಾಸುರರಿಗೆ ಹೆಣ್ಣು ಮಕ್ಕಳಿಂದಲೇ ನಾವು ಪ್ರಾಯಶ್ಚಿತ್ತವನ್ನು ಮಾಡಿಸ್ತೇವೆ ಅನ್ನುವಂಥ ಒಂದು ಆ ಪ್ರಾಯೋಗಿಕವಾದಂಥ ಒಂದು ಪ್ರತಿದಾಳಿಯನ್ನು ಸಂಘಟಿಸಿದ್ದಿದೆಯಲ್ಲ, ಅದು ಭಾರತ ಸರ್ಕಾರದ ಮೋದಿ ಟೀಮಿನ ಅತ್ಯಂತ ಶ್ರೇಷ್ಠವಾದಂಥ ಕೆಲಸ. ಈ ಭಾರತಾಂಬೆಗೆ ಪ್ರಾಯಶಃ ಅವರು ಕೊಟ್ಟಂಥ ಒಂದು ಚಾರಿತ್ರಿಕವಾದಂಥ ಶ್ರೇಷ್ಠವಾದಂಥ ಒಂದು ಹವಿಸ್ಸು ಮತ್ತು ಅದು ಬೆಲೆ ಮೌಲ್ಯ ಅಂತ ನಾನು ಭಾವಿಸ್ತೇನೆ. ಯಾಕೆ ಅಂತಂದರೆ, ವ್ಯಮಿಕಾ ಸಿಂಗ್ ವಿಂಗ್ ಕಮಾಂಡರ್, ಸೋಫಿಯಾ ಕುರೇಶಿ ಕರ್ನಲ್, ಇವರಿಬ್ಬರೇ ಈ ಕಾರ್ಯಾಚರಣೆಯ ಮುಖಂಡತ್ವವನ್ನು ವಹಿಸಿದ್ದು. ಇವರೇ ನಮ್ಮ ವಿಮಾನವನ್ನು ಚಲಾಯಿಸಿದ್ದು. ಇವರ ನೇತೃತ್ವದಲ್ಲೇ ಈ ದಾಳಿ ನಡೆದದ್ದು. ಹೆಣ್ಣು ಮಕ್ಕಳಿಗೆ ಮಾಡಿದ ಅನ್ಯಾಯವನ್ನು ಹೆಣ್ಣು ಮಕ್ಕಳಿಂದಲೇ ನಿಮಗೆ ನಾವು ಪ್ರತಿಕಾರವನ್ನು ಮಾಡಿ ತೋರಿಸ್ತೇವೆ ಅನ್ನೋದನ್ನು ಜಗತ್ತಿನ ಎದುರು ಭಾರತ ತೋರಿಸ್ಕೊಟ್ಟಿದೆ. ಮಹಿಳಾ ಸಬಲೀಕರಣ ಏನು ಮಾಡಿದರು ಮೋದಿ ಅಂತ ಕಾಂಗ್ರೆಸ್ಸಿಗರು ಕೇಳ್ತಾ ಇದ್ರಲ್ಲ, ಇದನ್ನೇ ಮಾಡಿದ್ದು. ಇವತ್ತು ಇಡೀದಾದಂಥ ಒಂದು ಕಾರ್ಯಾಚರಣೆಯ ಬಲ, ಆತ್ಮ, ಅದರ ಒಂದು ಶಕ್ತಿ, ಅದರ ಇಡೀದಾದಂಥ ಒಂದು ನಾಯಕತ್ವವನ್ನು ವಹಿಸ್ಕೊಂಡದ್ದು ಯಾರು ಅಂತಂದರೆ ವ್ಯಮಿಕಾ ಸಿಂಗ್, ಸೋಫಿಯಾ ಕುರೇಶಿ.
ಇದು ಭಾರತದ ತಾಕತ್ತು, ಇದು ಮೋದಿಯವರ ತಾಕತ್ತು, ಇದು ಹೊಸ ಭಾರತದ ಒಂದು ಏನು ಕರೇಜ್, ಇದು ಆ ಧೈರ್ಯ ಅಂದರೆ ಅದು. ಹಾಗಾದರೆ ಈ ವ್ಯಮಿಕಾ ಸಿಂಗ್ ಯಾರು ಅನ್ನೋದನ್ನು ಒಂದು ಸಣ್ಣ ಅವರ ಮಟ್ಟಿಗೆ ಪರಿಚಯ ಕೊಡೋದಿದ್ರೆ, 2004 ಡಿಸೆಂಬರ್ 18 ಭಾರತೀಯ ವಾಯುಪಡೆಯನ್ನು ಇವರು ಸೇರ್ಪಡೆ ಆಗ್ತಾರೆ. ಈಶಾನ್ಯ ಭಾರತದ ಪ್ರಮುಖ ಪ್ರವಾಹ ಪೀಡಿತ ಸಂದರ್ಭಗಳಲ್ಲಿ ಅತ್ಯಂತ ಶೌರ್ಯೋತ್ಸಾಹದಿಂದ ಭಾಗವಹಿಸಿದಂಥ ಒಂದು ಮಹಿಳೆ ಮತ್ತು ವಿಂಗ್ ಕಮಾಂಡರ್. ಬಹಳ ಗಟ್ಟಿಗಿತ್ತಿ ಅಂತಲೇ ಇವ್ರ ಬಗ್ಗೆ ಒಂದು ಪ್ರಶಂಸೆ ಇದೆ. ಹೈ ರಿಸ್ಕ್ ಕಾರ್ಯಾಚರಣೆಯಲ್ಲಿ ಇವರು ಮುಂಚೂಣಿಯಲ್ಲಿ ನಂಬರ್ 1 ಆಗಿ ಭಾಗವಹಿಸಿದ್ದು ಇವರ ಒಂದು ಧೈರ್ಯ, ಸಾಹಸ ಮತ್ತು ಪ್ರವೃತ್ತಿಗೆ ಸಾಕ್ಷಿ. 2500 ಗಂಟೆಗಳ ಕಾಲ ಹಾರಾಟ ಮಾಡಿದಂಥ ಅನುಭವ ಮತ್ತು ಚೆಕ್ ಚೀತಾದಂಥ ಹೆಲಿಕಾಪ್ಟರ್ಗಳನ್ನು ಅದ್ಭುತವಾಗಿ ಚಲಾಯಿಸಬಲ್ಲಂಥ ಒಂದು ವೀರಾಗ್ರಣಿ ಯಾರಾದರೂ ಇದ್ದರೆ ಅದು ವ್ಯಮಿಕಾ ಸಿಂಗ್. ಇನ್ನು ಕರ್ನಲ್ ಸೋಫಿಯಾ 1999ರಲ್ಲಿ ವಾಯುಪಡೆಯನ್ನು ಸೇರ್ತಾರೆ. ಇವರು 1981ರಲ್ಲಿ ಗುಜರಾತ್ನಲ್ಲಿ ಹುಟ್ಟುತ್ತಾರೆ. ಇವರ ಅಪ್ಪ ಅಜ್ಜ ಎಲ್ಲರೂ ಸೇನೆಯಲ್ಲಿ ಸೇವೆ ಸಲ್ಲಿಸಿದವರೇ. ಆಪರೇಷನ್ ವಿಕ್ರಮ್ನಲ್ಲಿ ಪ್ರಮುಖವಾಗಿ ಭಾಗಿಯಾದವರು. 2006ರಲ್ಲಿ ಮಿಲಿಟರಿ ವೀಕ್ಷಕರಾಗಿ ಭಾಗಿಯಾದವರು. ಹಲವು 10 ಗೌರವ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ. 18 ರಾಷ್ಟ್ರಗಳ 40 ಸದಸ್ಯರ ಮಹಾಕವಾಯತಿನಲ್ಲಿ ಏಕೈಕ ಮಹಿಳೆಯಾಗಿ ಭಾಗವಹಿಸಿದ ಕೀರ್ತಿ ಇವರದ್ದು. ಆಪರೇಷನ್ ಸಿಂಧೂರ ಪಾಕ್ ದಾಳಿಯ ಮಾಸ್ಟರ್ ಮೈಂಡ್ ಯಾರು ಅನ್ನೋದು ನಿಮಗೆ ಒಂದು ಸಂದೇಹ ಇರಬಹುದು. ಅದು ನಿಶ್ಚಿತವಾಗಿ ಪ್ರಶ್ನಾತೀತವಾಗಿ ಅಜಿತ್ ದೋವಲ್. 7-8 ವರ್ಷಗಳ ಕಾಲ ರಾದ ಭಾಗವಾಗಿ ಪಾಕಿಸ್ತಾನದಲ್ಲಿ ಅದರ ನೆಲದಲ್ಲಿ ಒಂದು ಬಾಳಿ ಬದುಕಿ ನಮ್ಮ ಭಾರತಕ್ಕೆ ಒಂದು ಗುಪ್ತ ಸಂದೇಶಗಳನ್ನು ಕಳಿಸ್ತಾ ಇದ್ದಂಥ ಹಿನ್ನೆಲೆಯಿಂದ ಬಂದಂಥ ಅಜಿತ್ ದೋವಲ್ ಪ್ರತಿಯೊಂದು ಮಾಸ್ಟರ್ ಪ್ಲ್ಯಾನು, ಇದರ ಎಲ್ಲಿಯದಾದಂಥ ಹಿನ್ನೆಲೆ, ಇದರ ಯೋಚನೆ ಎಲ್ಲವೂ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆದಂಥ ಅಜಿತ್ ದೋವಲ್ ಇದರ ಮಾಸ್ಟರ್ ಮೈಂಡ್ ಅನ್ನೋದನ್ನು ಯಾರೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಲಾಹೋರ್ನ ಮರ್ಡಿಕೆಯಲ್ಲಿ ಉಗ್ರರ ಸಾಮೂಹಿಕ ಅಂತ್ಯಕ್ರಿಯೆ ಇಡೀ ವಿಶ್ವದಲ್ಲಿ ಪಾಕಿಸ್ತಾನದ ನಿಜ ಬಣ್ಣವನ್ನು ಹೊರಗಡೆ ಹಾಕಿದೆ ಮತ್ತು ಅಸಹ್ಯವನ್ನು ಹುಟ್ಟಿಸಿದೆ. ಯಾಕೆಂತಂದರೆ ಆಡುವುದೊಂದು, ಮಾಡುವುದೊಂದು. ಅದಕ್ಕೆ ಒಂದು ನೈತಿಕತೆ ಅಂತಿಲ್ಲ, ಅದಕ್ಕೊಂದು ಸತ್ಯಸಂಧತೆ ಅಂತಿಲ್ಲ, ಅದಕ್ಕೊಂದು ಶಿಸ್ತು ಶೀಲ ಯಾವುದೂ ಇಲ್ಲ. ಕಾಡಿನಲ್ಲಿ ಬದುಕುವ ಕಾಡಾಡಿ ನಮ್ಮ ಹಿಂದಿನ ಗುಡ್ಡಗಾಡು ಜನಾಂಗಕ್ಕಾದರೂ ಅವರಿಗೆ ಒಂದು ಪರಂಪರೆ ಇದೆ, ಅವರಿಗೆ ಒಂದು ಶಿಸ್ತಿದೆ, ಅವರಿಗೆ ಒಂದು ಮಾನವೀಯತೆ ಇದೆ, ಎಲ್ಲವೂ ಇದೆ. ಅದಕ್ಕಿಂತ ಕಳಪೆಯಾಗಿ ಈ ಪಾಕಿಸ್ತಾನ ಬದುಕಿತ್ತು ಅನ್ನೋದಕ್ಕೆ ಈ ಉಗ್ರರ ಅಂತ್ಯಕ್ರಿಯೆಯಲ್ಲಿ ಅವರು ಪಾಲ್ಗೊಂಡಂಥ ಒಂದು ಕೆಲಸ ಇದೆಯಲ್ಲ, ಆ ಚಿತ್ರ, ಅದು ಇಡೀ ಪಾಕಿಸ್ತಾನದ ಷಂಡತನವನ್ನು, ಪಾಕಿಸ್ತಾನದ ಸುಳ್ಳನ್ನು, ಪಾಕಿಸ್ತಾನದ ನಿರ್ಲಜ್ಜತೆಯನ್ನು, ರಕ್ತಪಿಪಾಸುತನವನ್ನು ಅದು ಸೂಚಿಸ್ತದೆ. ಭಾರತ ಈ ಪ್ರತಿದಾಳಿಯ ನೆಪದಲ್ಲಿ ಸಾರ್ವಜನಿಕರನ್ನ ಒಂದು ಮಾರಣ ಹೋಮಕ್ಕೆ ಕಾರಣವಾದಂಥ ಪಾಕಿಸ್ತಾನದ ಈ ಹೇಯ ಕೃತ್ಯಕ್ಕೆ ಕೆರಳಿದೆ. ಇಡೀ ದಿನ ಮೀಟಿಂಗನ್ನು ಮಾಡಿದೆ. ಇವತ್ತು ರಾತ್ರಿ ಕೂಡ ವಿಶೇಷ ಮೀಟಿಂಗ್ ನಡೀತಾ ಇತ್ತು. ನಿನ್ನೆ ಅಜಿತ್ ದೋವಲ್, ರಾಜನಾಥ್ ಸಿಂಗ್, ಅಮಿತ್ ಶಾ ಇವರೆಲ್ಲರೂ ಈಗ ಸೇರಿ ಪ್ರಧಾನಿ ನೇತೃತ್ವದಲ್ಲಿ ಒಂದು ವ್ಯೂಹವನ್ನು ರಚಿಸಲಾಗಿದೆ. ಮತ್ತು ಇಸ್ರೇಲ್, ಅಮೆರಿಕ, UK, ರಷ್ಯಾ, ಜಗತ್ತಿನ ಎಲ್ಲ ಬಲಾಢ್ಯ ರಾಷ್ಟ್ರಗಳು ಹೇಗೆ ಮನತುಂಬಿ ನಿನ್ನೆಯ ಕಾರ್ಯಾಚರಣೆಯ ಬಗ್ಗೆ ಪ್ರಶಂಸಿಸಿದವೆ ಮತ್ತು ನಾವು ಭಾರತದೊಟ್ಟಿಗೆ ನಿಂತಿದ್ದೇವೆ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದೆ. ಅದಕ್ಕಿಂತ ಒಂದು ಬಹಳ ಮುಖ್ಯವಾದದ್ದೇನು ಅಂತಂದರೆ, ಪಾಕಿಸ್ತಾನದ ಒಂದು ಗತಿ ಯಾವ ರೀತಿಯಲ್ಲಿ ನಿನ್ನೆಯ ನಮ್ಮ ಕಾರ್ಯಾಚರಣೆಯಲ್ಲಿ ಬೆತ್ತಲುಗೊಂಡಿದೆ ಅಂತಂದರೆ, ಅವರಿಗೆ ಏರ್ ಡಿಫೆನ್ಸ್ ಪಾಕ್ ಬಳಸ್ತಾ ಇರೋದಂತೂ ಈ ಡಿಟೆಕ್ಟಿವ್ ಮಾಡಲಿಕ್ಕೆ ಅದು ಚೀನಾದ್ದು. ಆ ಒಂದು ಏರ್ ಡಿಫೆನ್ಸಿನ ಡಿಟೆಕ್ಟ್ ಮಾಡೋದ್ರಲ್ಲಿ ಎಷ್ಟು ಹೀನಾಯವಾಗಿ ಸೋತಿದೆ ಅಂತಂದರೆ, ನಮ್ಮ ರಫೇಲ್ಲು ಹೋಗಿ ಬಾಂಬ್ ಹಾಕಲಿಕ್ಕೆ 436 ಕಿಲೋಮೀಟರ್ ಒಳಗೆ ಸಾಗಿದೆ. ಯಾವುದೇ ರೀತಿಯಲ್ಲೂ ಅವರಿಗೆ ಒಂದು ಕ್ಷಣ ಮಾತ್ರದ ಒಂದು ಸೂಚನೆ ಕೂಡ ಕಂಡುಹಿಡಿಯಲಿಕ್ಕೆ ಆಗಲಿಲ್ಲ. ಚೈನಾ ನಮ್ಮೊಟ್ಟಿಗಿದೆ ಅಂತ ಏನು ಹೆಗಲು ತಟ್ಟುಕೊಳ್ಳುವ, ಭುಜ ತಟ್ಟುಕೊಳ್ಳುವಂಥ ಪಾಕಿಸ್ತಾನದ ಮಾನ ಯಾವ ರೀತಿ ಬೀದಿಯಲ್ಲಿ ಹರಾಜಾಗಿದೆ ಅಂತಂದರೆ, ಅವರಿಗೆ ಬಾಂಬ್ ಹಾಕಿ ಬೆಂಕಿ ಬಿದ್ದಾಗಲೇ ಗೊತ್ತಾಯಿತು. ಅದರ ಜೊತೆಗೆ ಈ ಸಿಂಧೂರ ಕಾರ್ಯಾಚರಣೆ ನಡೆದ ನಂತರ ನಾವು ಅಲ್ಲಿ ಸಾರ್ವಜನಿಕರು ಛೀ ಥೂ ಅಂತ ಉಗಿತಾ ಇದ್ರು. ಲಜ್ಜೆಗೆಟ್ಟವರು, ನಮ್ಮ ಸೈನ್ಯಕ್ಕೆ ಏನಾಗಿದೆ, ನೀವು ಮಲ್ಕೊಂಡಿದ್ರಾ, ನಿಮಗೆ ದೇಶ ಯಾಕೆ ಬೇಕು,
ಈ ಥರ ಎಲ್ಲ ಛೀ ತೂ ಅಂತ ಉಗಿತಾ ಇದ್ರು. ಅದಕ್ಕೆ ಬಹುಶಃ ಅವರು 2 ವಿಮಾನಗಳು, ಅದು ಚೈನಾ ಮೂಲದ 2 ವಿಮಾನಗಳನ್ನು ಭಾರತದ ಗಡಿಯಲ್ಲಿ 100 ಮೀಟರ್ ಒಳಗೆ ಬರುವ ಪ್ರಯತ್ನವನ್ನು ಮಾಡಿತು. ನಮ್ಮ ವಾಯುಪಡೆ ಕ್ಷಣ ಮಾತ್ರದಲ್ಲಿ ಆ ಚೈನಾದ 2 ಫ್ಲೈಟನ್ನು ಉಡೀಸ್ ಮಾಡಿದೆ. ಹಾಗಾಗಿ JF-16 ಅದು ಸಂಪೂರ್ಣವಾಗಿ ನೆಲಕ್ಕುರುಳಿದೆ. ಚೈನಾ ಮುಜುಗರಕ್ಕೊಳಗಾಗಿದೆ. ಪಾಕಿಸ್ತಾನ ಪತರಗುಟ್ಟೋಗಿದೆ. ಯಾಕೆಂತಂದರೆ ತನ್ನ ಹತ್ರ ಇರುವಂಥ ಈ ಚೈನಾದ ಏರ್ ಡಿಫೆನ್ಸು ಎಷ್ಟು ಕಳಪೆಯಾಗಿದೆ, ಎಷ್ಟು ಹೀನಾಯವಾಗಿದೆ ಅನ್ನೋದು ಒಂದು. ಎರಡನೇದು, ಚೈನಾ ವಿಮಾನದ ಮೂಲಕ 100 ಮೀಟರನ್ನು ಕೂಡ ಭಾರತದ ಗಡಿಯ ಒಳಗಡೆ ಪ್ರವೇಶ ಮಾಡುವ ತಾಕತ್ತು ಪಾಕಿಸ್ತಾನಕ್ಕೆ ಇಲ್ಲ ಅನ್ನೋದು ನಮ್ಮ ವಾಯುಪಡೆ ಅದನ್ನು ಕ್ಷಣ ಮಾತ್ರದಲ್ಲಿ ಹೊಡೆದುಳಿಸಿದಾಗ ಅದು ದಂಗಾಗಿ ಹೋಗಿದೆ, ಬೆಚ್ಚಿದೆ. ಮತ್ತು ಕೊನೆಗೆ ಅದು ಹೇಳ್ತಾ ಇದೆ, ಪಾಕಿಸ್ತಾನದ ರಕ್ಷಣಾ ಸಚಿವ ನಮ್ಮ ಸಿಂಧೂರ ಆಪರೇಷನ್ ಸಿಂಧೂರ ನಡೆಯುವ ಮೊದಲೇನು ಹೇಳ್ತಾ ಇದ್ದವನು, ಅಣುಬಾಂಬ್ ಹಾಕ್ತೇವೆ, ನಾವು ಬದುಕಲಿಲ್ಲ, ನಿಮ್ಮನ್ನು ಬದುಕಲಿಕ್ಕೆ ಬಿಡುವುದಿಲ್ಲ, ಸರ್ವನಾಶ ಮಾಡ್ತೇವೆ, ವಿಶ್ವವನ್ನೇ ಸರ್ವನಾಶ ಮಾಡ್ತೇವೆ ಅಂತ ಬೊಗಳೆ ಕೊಚ್ಚಿದ್ದ. ಅದೇ ಈ 2 ವಿಮಾನವನ್ನು ಹೊಡೆದಾಕಿದ ಮೇಲೆ ಈಗ ಅವನು ನಾವು ಮಾತುಕತೆಗೆ ಸಿದ್ಧರಿದ್ದೇವೆ, ಮಾತಾಡೋಣ, ಎಲ್ಲ ಶಾಂತಿಯುತವಾಗಿ ಬಗೆಹರಿಸ್ಕೊಳ್ಳೋಣ ಅನ್ನುವಂಥ ಒಂದು ನಾಟಕವನ್ನು ಮಾಡ್ತಾ ಇದ್ದಾರೆ. ಮಾಜಿ ಸೇನಾ ಮುಖ್ಯಸ್ಥ ಮನೋಜ್ ನರ್ವಾನೆ ಅವರು ಅಭಿ ಪಿಕ್ಚರ್ ಬಾಕಿ ಹೇ ಎ ಟ್ರೇಲರ್ ಹೇ ಅಂತ ಹೇಳಿದ್ದಾರೆ. ಇದರ ಅರ್ಥ, ಮತ್ತೆ ಅಮಿತ್ ಶಾ ಅವರು ಇಡೀ ಗಡಿಯ ಪ್ರದೇಶದ 9 ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆಯನ್ನು ಕರೆದಿದ್ದಾರೆ. ಅದರ ಜೊತೆಗೆ ಅವರು ಕಾಶ್ಮೀರದ ಲೆಫ್ಟಿನೆಂಟ್ ಮನೋಜ್ ಸಿನ್ಹಾ, ಒಮರ್ ಅಬ್ದುಲ್ಲಾ ಅವರೊಟ್ಟಿಗೆ ವಿಶೇಷವಾದಂಥ ಮೀಟಿಂಗ್ ಮಾಡಿ ಅರೆ ಸೈನಿಕ ಪಡೆಗಳಿಗೆ ರಜೆಯಿಂದ ವಾಪಸ್ ಕರೆಲಿಸಲಿಕ್ಕೆ ಆರ್ಡರ್ ಮಾಡಿದ್ದಾರೆ. ಗಡಿ ಪ್ರದೇಶದಲ್ಲಿರುವವರಿಗೆ ಸುರಕ್ಷತೆಯ ಒಂದು ಸ್ಥಳವನ್ನು ಗುರುತಿಸಲಿಕ್ಕೆ ಒಮರ್ ಅಬ್ದುಲ್ಲಾ ಮತ್ತು ಕಾಶ್ಮೀರಿ ಲೆಫ್ಟಿನೆಂಟ್ ಜನರಲ್ ಮನೋಜ್ ಸಿನ್ಹಾ ಅವರಿಗೆ ಆರ್ಡರ್ ಮಾಡಿದ್ದಾರೆ. ಅವರೊಂದಿಗೆ ಮೀಟಿಂಗ್ ಮಾಡಿದ್ದಾರೆ. ತುರ್ತು ಬಂಕರ್ಗಳನ್ನು ನಿರ್ಮಿಸಲಿಕ್ಕೆ ಹೇಳಿದ್ದಾರೆ. ಮತ್ತು ಎಲ್ಲ ರೀತಿಯ ಒಂದು ಈಗ ಹೈ ಅಲರ್ಟ್ ಮಾಡಿದ್ದಾರೆ ದೆಹಲಿಯಲ್ಲಿ. ಆಮೇಲೆ ಮಾಕ್ ಡ್ರಿಲ್ ಎಲ್ಲ ಕಡೆ ಆಗಿದೆ. ಯುದ್ಧ ಸಂಪೂರ್ಣವಾಗಿ ಸಾರಲಿಕ್ಕೆ ಭಾರತ ಸಿದ್ಧವಾಗಿದೆ. ಯಾಕೆಂತಂದರೆ ನಿನ್ನೆ ಅವರ ಅಮಾಯಕರ ಮೇಲೆ ಏನು ಹೊಡೆದ್ರು, ಅಮಾಯಕರನ್ನು ತುತ್ತಾಗಿಸಿ ಹೇಯವಾದಂಥ ದಾಳಿಯನ್ನೇನು ಮಾಡಿದರು, ಅದನ್ನು ಇವತ್ತು ಜಗತ್ತಿನ ಎದುರು ಸಂಪೂರ್ಣವಾಗಿ ಬಿಚ್ಚಿಟ್ಟಿದೆ ಭಾರತ. ಹಾಗಾಗಿ ಇನ್ನೂ ಭಾರತಕ್ಕೆ ಲಂಗಿಲ್ಲ, ಲಗಾಮಿಲ್ಲ. ಯಾವುದೇ ರೀತಿಯಲ್ಲೂ ಹೊಡೆಯಬಹುದು, ಎಲ್ಲಿ ಬೇಕಾದರೂ ಹೊಡೆಯಬಹುದು, ಹೇಗೆ ಬೇಕಾದರೂ ಹೊಡೆಯಬಹುದು. ಲಾಹೋರಿಗೇನೆ, ರಾವಲ್ಪಿಂಡಿಗೇನೆ, ನಿಮ್ಮ ಇಡೀ ಆತ್ಮಕ್ಕೇನೆ, ನಿಮ್ಮ ಹೃದಯ ಭಾಗಕ್ಕೇನೆ ನಾವು ಬಂದು ನಿಮ್ಮನ್ನು ಹೊಡೆತೇವೆ ಅನ್ನುವಂಥ ಹುಂಕಾರವನ್ನು ಅಮಿತ್ ಶಾ ಈಗಾಗಲೇ ಮಾಡಿ ಆಗಿದೆ. ಹಾಗಾಗಿ ಭಾರತ ಇನ್ನೂ ತಾಳುವ ಪ್ರಶ್ನೆ ಇಲ್ಲ, ಭಾರತ ಇನ್ನೂ ಕಾಯುವ ಪ್ರಶ್ನೆ ಇಲ್ಲ. ಸಂಪುಟ ಸಭೆ ಆಗಿದೆ. ಸಂಪುಟ ಸಭೆಯಲ್ಲಿ ಸಿಂಧೂರ ಕಾರ್ಯಾಚರಣೆಗೆ ಸಂಪೂರ್ಣವಾದಂಥ ಮಾಹಿತಿ ನೀಡಿದರು. ಪ್ರಧಾನಿಯವರು ರಾಷ್ಟ್ರಪತಿಯವರನ್ನು ಭೇಟಿಯಾದರು, ಅವರಿಗೆ ಸಂಪೂರ್ಣ ಮಾಹಿತಿಯನ್ನು ಕೊಡಲಾಗಿದೆ. ಅದರ ಜೊತೆಗೆ ಇಡೀ ಸಂಪುಟ ಸಭೆ ತಮ್ಮ ತೃಪ್ತಿಯನ್ನು, ಖುಷಿಯನ್ನು ಚಪ್ಪಾಳೆಯ ಮೂಲಕ ಪ್ರಧಾನಿಯವರಿಗೆ ಸೂಚಿಸಿದೆ. ಹಾಗಾಗಿ ಭಾರತ ಪಾಕಿಸ್ತಾನವನ್ನು ಸಂಪೂರ್ಣ ಸಮಗೊಳಿಸುವ, ಪಾಕಿಸ್ತಾನವನ್ನು ಸಂಪೂರ್ಣ ಭೂಪಟದಿಂದ ನಾಮಾವಶೇಷಗೊಳಿಸುವಂಥ ಕಾರ್ಯಕ್ಕೆ ಪ್ರಬಲವಾಗಿ ಮುಂದಾಗಿದೆ. ಅದಕ್ಕೆ ಮುಖ್ಯವಾದ ಕಾರಣ ಜನಸಾಮಾನ್ಯರ ಮಾರಣ ಹೋಮವನ್ನು ಈಗ ಹಸಿಯಾಗಿ ಗಡಿಭಾಗದಲ್ಲಿ ಮಾಡಿದ ಪಾಕಿಸ್ತಾನದ ಈ ಹೇಯ ಕೃತ್ಯವನ್ನು ಉಗ್ರವಾಗಿ ಖಂಡಿಸುವುದರ ಜೊತೆಗೆ ತಕ್ಷಣ ಯುದ್ಧವನ್ನು ಭಾರತ ಸಾರ್ತದೆ ಅನ್ನೋದಕ್ಕೆ ಯಾವುದೇ ರೀತಿಯಲ್ಲೂ ಸಂಶಯ ಬೇಡ. ಮತ್ತು ಈ ಪಾಕಿಸ್ತಾನದ ಇಂಥ ಹಿಂಸಾಚಾರ, ಭೀಭತ್ಸತೆಯನ್ನು ಒನ್ಸ್ ಫಾರ್ ಆಲ್ ಇದನ್ನು ಕಂಪ್ಲೀಟಾಗಿ ಇಡೀ ದೇಶ ಹೇಳ್ತಾ ಇದೆ, ಆಪರೇಷನ್ ಸಿಂಧೂರ ಓಕೆ, ಆದರೆ ಯುದ್ಧ ಯಾವಾಗ, ಪಾಕಿಸ್ತಾನವನ್ನು ಮುಗಿಸೋದು ಯಾವಾಗ, ಇಂಥ ಸುಸಂದರ್ಭ ಇನ್ನೂ ಸಿಗಲಾರದು. ಪಾಕಿಸ್ತಾನವನ್ನು ನುಗ್ಗಿ ಹೊಡೆದು ಅವರನ್ನು ಸಂಪೂರ್ಣ ಮಟಾಶ್ ಮಾಡಬೇಕು. ಅವರು ಇನ್ನು ಭಾರತದ ಹತ್ರ ಕಣ್ಣೆತ್ತು ನೋಡಬಾರ್ದು, ಮಗ್ಗುಲು ಹಾಕಿ ಮಲಗಬಾರ್ದು. ಆ ಲೆವೆಲ್ಲಿಗೆ ಭಾರತವನ್ನು ಹೊಡೆಯಬೇಕು ಅಂತ ಇಡೀ ಭಾರತದ ಜನಸಂಖ್ಯೆ, ಇಡೀ ಭಾರತದ ಆಶಯ ಸರ್ಕಾರಕ್ಕೆ ಮುಟ್ಟಿದೆ. ಮತ್ತು ಸರ್ಕಾರ ಎಲ್ಲ ಸಿದ್ಧತೆಯನ್ನು ಮಾಡಿ ಯುದ್ಧವನ್ನು ಸಾರಲಿಕ್ಕೆ ಇನ್ನೇನು ಕ್ಷಣಗಣನೆ ನಡೀತಾ ಇದೆ ಅಂತ ನಾನು ಭಾವಿಸ್ತೇನೆ.
ನಮಸ್ತೆ.